ಆಧ್ಯಾತ್ಮ ಮತ್ತು ರಾಜಕಾರಣ ಎರಡೂ ಕೂಡ ಒಂದೊಂದು ದಿಕ್ಕು, ಎರಡೂ ಕೂಡ ವಿರುದ್ಧ. ಹೇಳ ನಿಜವಾದ ಫಿಲಾಸಫರೇ ನಿಜವಾದ ರಾಜಕೀಯ ನಾಯಕ ಆಗೋದಕ್ಕೆ ಸಾಧ್ಯ. ನಿಮ್ಮ ಪ್ರಕಾರ ಈಗ ಅದು ಇದೆಯಾ? ಫಿಲಾಸಫಿ ಇರುವಂತ ರಾಜಕಾರಣಿಗಳು ಇದ್ದಾರಾ? ಇದಾರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಇದಾರಲ್ಲ. ನಿಜ. ಆದರೆ ರಾಜಕೀಯ ವ್ಯಕ್ತಿಗಳನ್ನ ಈಗಿನ ಸಿಚುವೇಶನ್ ನೋಡಿದಾಗ ಧರ್ಮದ ನಡುವೆ ಜಗಳ ತಂದಿರ್ತಾರೆ, ಜಾತಿಗಳ ನಡುವೆ ಧರ್ಮ ತಂದಿರ್ತಾರೆ. ನಾನು ನಿನ್ಕೊಂಡ್ರಾಗಲ್ಲ ನನ್ಕೊಂಡ್ರಾಗಲ್ಲ ಅಂತ ಹೋರಾಟ ಮಾಡಕ್ಕಾಗತ್ತಾ? ರಾಮಾಯಣನ ತುಳಸಿದಾಸ್ ಅವರು ಬರ್ತಾರೆ, ವಾಲ್ಮೀಕಿ ಅವರು ಬರ್ತಾರೆ, ಅವರಿಬ್ರು ಕಿತ್ತಾಡಕ್ಕಾಗತ್ತಾ? ಈಗ ಸಿನಿಮಾ ಆಧ್ಯಾತ್ಮ ಓಕೆ, ಆದರೆ ಸಿನಿಮಾ ಮತ್ತು ರಾಜಕಾರಣ ತಗೊಳ್ಳೋಣ. ಈ ಸಿನಿಮಾ ರಾಜಕಾರಣ ಅಂಟ್ಕೊಳ್ಳುತ್ತೆ, ಒಂದಾಗುತ್ತೆ. ಆಧ್ಯಾತ್ಮ ಸಿನಿಮಾ ಒಂದಾಗುತ್ತೆ. ಆದರೆ ಅದೇ ಆಧ್ಯಾತ್ಮ ರಾಜಕಾರಣದ ಬಗ್ಗೆ ಮಾತಾಡೋದಾದರೆ ಆಧ್ಯಾತ್ಮ ಮತ್ತು ರಾಜಕಾರಣ ಎರಡೂ ಕೂಡ ಒಂದೊಂದು ದಿಕ್ಕು, ಎರಡೂ ಕೂಡ ವಿರುದ್ಧ. ಹೇಳ ಚಾಣಕ್ಯ ಅವ್ರು ಏನು ಹೇಳಿದ್ರು? ನಿಜವಾದ ಫಿಲಾಸಫರೇ ನಿಜವಾದ ರಾಜಕೀಯ ನಾಯಕ ಆಗೋದಕ್ಕೆ ಸಾಧ್ಯ. ಹಳೇ ಕಾಲದಲ್ಲಿರೋ ಎಲ್ಲ ನಾಯಕರು ಕೂಡ ಫಿಲಾಸಫರ್ಸೇ ಆಗಿದ್ರು. ಯಾಕೆಂದ್ರೆ ನಿಜವಾಗ್ಲೂ ಫಿಲಾಸಫಿನ ತಿಳ್ಕೊಂಡಾಗ ನೀವು ನ್ಯಾಯಬದ್ಧವಾಗಿ ಜಾತಿ ಭೇದಗಳನ್ನ ಮಾಡದೆ ಎಲ್ಲಾ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅಂತ ನೀವು ಈಕ್ವಲ್ ಆಗಿ ಸಮದೃಷ್ಟಿಯಿಂದ ನೋಡ್ತೀವಿ. ಅದು ಭಗವದ್ಗೀತೆಯಲ್ಲಿ ಕೂಡ ಉಲ್ಲೇಖಿಸಿದೆ. ನಾನು ಹೇಳ್ದಂಗೆ ಈಗ ಬರ್ತಾ 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 ಏನಾಗಿದೆ, ಸಾಮಾಜಿಕವಾಗಿ ಆಧ್ಯಾತ್ಮಿಕತೆನೇ ಬೇರೆ ಅಂದ್ರೆ ಸ್ವಾಮೀಜಿಗಳು ಬೇರೆ. ಜನ ಏನ್ ಟ್ರೀಟ್ ಮಾಡ್ತಾರೆ ಅಂದ್ರೆ ಸ್ವಾಮೀಜಿಗಳ ಹತ್ರನೇ ಆಧ್ಯಾತ್ಮ ಕೂತಿರೋದು, ಸಾಮಾನ್ಯ ಮನುಷ್ಯರ ಹತ್ರ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಸ್ವಾಮೀಜಿಗಳೇ ಬೇರೆ, ರಾಜಕೀಯ ನಾಯಕರೇ ಬೇರೆ, ಫಿಲಂ ಇಂಡಸ್ಟ್ರಿ ಅವರೇ ಅಂದ್ರೆ ಬೇರೆ ಅಂತ ಹಿಂಗ್ ಲೇಬಲ್ ಹಾಕ್ಬಿಟ್ಟಿದ್ದಾರೆ. ನೋ, ನಮ್ಮೆಲ್ಲರೊಳಗೂ ಆಧ್ಯಾತ್ಮ ಇದೆ ಸರ್. ಇವಾಗ ನಿಮ್ಮಲ್ಲಿ ಹಾರ್ಟ್ ಬೀಟ್ ಇದೆ ಅಂದ್ರೆ ನಿಮ್ಮಲ್ಲಿ ಜೀವಾತ್ಮದಲ್ಲಿ ಪರಮಾತ್ಮನ ಅಂಶ ಇದ್ದೇ ಇರುತ್ತೆ. ನೀವ್ ಯಾರ್ ಬೇಕಾದ್ರೂ ಆಗ್ಬೋದು. ನಾಳೆ ನೀವೊಬ್ರು, ಇವಾಗ ರೈತರ ಆತ್ಮದಲ್ಲೂ ಪರಮಾತ್ಮ ಇರ್ತಾನೆ, ಪ್ರೈಮ್ ಮಿನಿಸ್ಟರ್ ಆತ್ಮದಲ್ಲೂ ಪರಮಾತ್ಮನ ಅಂಶ ಇರುತ್ತೆ, ಫಿಲಂ ಹೀರೋಯಿನ್ ನಲ್ಲೂ ಪರಮಾತ್ಮ ಎಲ್ಲಾ ಕಡೆ ಇರುತ್ತೆ. ಹಂಗಿಲ್ಲ ಅಂತಲ್ಲ, ಎಲ್ಲವೂ ಇಂಟರ್ಲಿಂಕ್ಡ್. ಆಮೇಲೆ ಈ ಫಿಲಮ್ ಇಂಡಸ್ಟ್ರಿ ಆಗಿ ನಾನು ತಗೊಂಡಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಇನ್ನೊಬ್ಬರು, ಎಲ್ಲವೂ ಏನಂದ್ರೆ ಒಂದು ಪ್ರೊಫೆಷನ್ನು ಮತ್ತೆ ಇನ್ನೊಂದು ನಾವು ಈ ಕಲಿಯುಗದಲ್ಲಿ ಒಂದು ಮೀಡಿಯಂ ಅಂತ ಕರಿತೀವಿ, ಸ್ಟೋರಿ ಟೆಲ್ಲಿಂಗ್. ಅವಾಗೆಲ್ಲ ಹರಿಕತೆ ಮಾಡೋರು, ಡ್ಯಾನ್ಸ್ ಮಾಡೋರೆಲ್ಲ ಮಾಡೋರು. ಬರ್ತಾ ಬರ್ತಾ ಸಿನಿಮಾ ರಂಗ ಅಂತ ಬಂತು, ಡ್ರಾಮಾ ಇತ್ತು, ಆಮೇಲೆ ಬರ್ತಾ ಬರ್ತಾ ಸಿನಿಮಾ ರಂಗ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಆಜಾದ್ ಭಾರತ್ ಫಿಲಮ್ ಮಾಡಿರೋದೇನೆ, ನಾನು 15-20 ಬುಕ್ಸ್ಗಳನ್ನ ಓದಿ ಎಲ್ಲ ಕಡೆಗೂ ಹೋಗಿ ರಿಸರ್ಚ್ ಮಾಡಿ ಒಂದು 2 hours ಸಿನಿಮಾ ಮಾಡಿರ್ತೀವಿ. ಆ 2 hours ಸಿನಿಮಾನ ನೋಡಿನೇ ಜನ ಅರ್ಥ ಮಾಡ್ಕೋತಾರೆ, ಅವ್ರೇನ್ 20 ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಕಲಿಯುಗದಲ್ಲಿ ಸಿನಿಮಾ ರಂಗ ಅನ್ನೋದನ್ನ ಬೇರೆ ರೀತಿ ಬರ್ತಾ ಹೋಯ್ತದು. ಡ್ರಾಮಾನೇ ಈ ರೀತಿ ವಿಜುವಲ್ ಮೀಡಿಯಂ ಅಲ್ಲಿ ಚೇಂಜ್ ಆಗ್ತಾ ಹೋಯ್ತಲ್ವಾ. ಅದನ್ನ ಫಿಲಾಸಫರ್ ಬೇಕಾದ್ರೂ ಮಾಡ್ಬೋದು. ರಾಜಕೀಯ ರಂಗಕ್ಕೆ ಬರಬೇಕಾದವ್ರಿಗೆ ನಿಜವಾಗ್ಲೂ ಫಿಲಾಸಫಿ ಚೆನ್ನಾಗಿ ಗೊತ್ತಿದ್ರೇನೆ ನಿಮ್ಗೆ ಲೂಟಿ ಮಾಡಲ್ಲ. ನಿಮ್ಮ ಪ್ರಕಾರ ಈಗ ಅದು ಇದೆಯಾ? ಫಿಲಾಸಫಿ ಇರುವಂತ ರಾಜಕಾರಣಿಗಳು ಇದ್ದಾರಾ? ಇದಾರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಇದಾರಲ್ಲ. ಒಬ್ರಿದ ತಕ್ಷಣ ರಾಜಕೀಯ ಇಲ್ಲ, ಅನೇಕರು ಇದ್ದಾರೆ ಸರ್. ನಮ್ಗೇನಾಗಿರುತ್ತೆ, ಯೋಗಿ ಆದಿತ್ಯನಾಥ್ ಅವ್ರು ಇದ್ದಾರೆ, ಅನೇಕರು ಇದ್ದಾರೆ. ಅಂದ್ರೆ ಅವರು ಇಂಪ್ಲಿಮೆಂಟ್ ಮಾಡ್ಕೊಂಡ್ರಲ್ಲ. ಸುಮ್ನೆ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾರೆ, ಸುಮ್ನೆ ದೇವಸ್ಥಾನಗಳಿಗೆ ಹೋಗ್ತಿರ್ತಾರೆ, ಎಲ್ಲ ಹೋಗ್ತಾರೆ. ಈ ಕಡೆಯಿಂದ 100 ಕೋಟಿ, ಆ ಕಡೆಯಿಂದ 200 ಕೋಟಿ ಅಂತ ಈ ಕಡೆ ತಗೊಳ್ಳೋರು ಇರ್ತಾರೆ. ಆದ್ರೆ ನಿಜವಾಗ್ಲೂ ನಾನು 1 ರೂಪಾಯಿಯೂ ನಾನು ಇಲ್ಲಿಂದ ಎತ್ಕೊಂಡು ಹೋಗಲ್ಲ. ನನಗೆ ದೇವ್ರ ಆಪರ್ಚುನಿಟಿ ಕೊಟ್ಟು, ಇವಾಗ ಒಂದು ದೇವಸ್ಥಾನದಲ್ಲಿ ಪುರೋಹಿತರಿಗೂ ದೇವ್ರ ಆಪರ್ಚುನಿಟಿ ಕೊಟ್ಟು ದೇವ್ರನ್ನ ಮುಟ್ಟೋ ಅವಕಾಶ ಕೊಟ್ಟಿರ್ತಾರೆ. ರಾಜಕೀಯ ನಾಯಕನಿಗೂ ಒಂದು ಆಪರ್ಚುನಿಟಿ ಕೊಟ್ಟ ಪೊಸಿಷನ್ ಅಲ್ಲಿ ಕೂಡ್ಸಿರ್ತಾರೆ, ನಿನ್ನ ಟೆಸ್ಟ್ ಮಾಡಕ್ಕೇನೆ, ನೋಡೋಣ ನೀನ್ ಏನ್ ಮಾಡ್ತೀಯ, ನಿನ್ನ ಪೊಸಿಷನ್ ಕೊಡ್ತೀನಿ. ಅವಾಗ ನೀವ್ ಹೆಂಗ್ ಬಿಹೇವ್ ಮಾಡ್ತೀರಾ, ಧರ್ಮದಿಂದ ಹೇಗ್ ನಡ್ಕೋತೀರಾ ಅನ್ನೋದು ಮುಖ್ಯ. ಸರಿ, ನೀವು ತಿನ್ನಬಾರ್ದು ಒಂದಿಲ್ಲ, ನೀವು ಚೆನ್ನಾಗಿ ಸಮೃದ್ಧಿಯಾಗಿ ತಟ್ಟೆ ತುಂಬಾ ಊಟ ತಿನ್ನಿ, ನೀವು ಮಾಡ್ಕೊಳ್ಳಿ, ಮನೇಲಿರಿ, 4 ಕಾರ್ ಇಟ್ಕೊಳ್ಳಿ ಎಲ್ಲ. ಆದ್ರೆ ಇನ್ 80% ಜನಕ್ ಮಾಡಬಹುದಲ್ಲ. ಎಲ್ಲ ನಾನೇ ಮಾಡ್ಕೊಂಡು ನನ್ನ ಮಕ್ಕಳು, ನನ್ನ ಮರಿ ಮಕ್ಕಳು, ಆ ಮಕ್ಕಳು, ಈ ಮಕ್ಳಿಗೆ ಮಾಡಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರ ಕರ್ಮನೂ ಇವರೇ ಕೂಡಿಡ್ತಾ ಇದ್ದಾರೆ. ದಟ್ಸ್ ಅ ಬ್ಯಾಡ್ ಕರ್ಮ. ನಮ್ದೇ ಜೀವನ ಶಾಶ್ವತ ಅಲ್ಲ ಅಂದಾಗ ನಿಮ್ಮ ಮರಿ ಮಕ್ಕಳು, ನಿಮ್ಮ ಇನ್ನಾರೋ ಮಕ್ಳುಗಳ 3 ತಲೆಮಾರುಗಳು ತಿಂತಾರೆ, ಅವ್ರು ಬದುಕಿರ್ತಾರೆ ಅನ್ನೋದನ್ನ ನಾನು ಅಸ್ಯೂಮ್ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ಫಿಲಾಸಫಿ ಗೊತ್ತಿರೋರು ಆ ತಪ್ಪುಗಳನ್ನ ಮಾಡಲ್ಲ. ನಿಂದು ನೀನೇ ದುಡ್ಕೊ ಅಂತಾರೆ. ಈಗ ನಮ್ಮಪ್ಪ ಅಮ್ಮ ನನಗೆ ನಿಂದು ನೀನೇ ದುಡ್ಕೊ ಅಂದ್ರು, ಕಾಲೇಜ್ಗೆ ಹೋಗೋಕ್ಕೂ ಫೀಸ್ ನಿಂದು ನೀನೇ ದುಡ್ಕೊ ಅಂದ್ರು. ಅವಾಗ ನಾವು ಜೀವನದ ಪಾಠಗಳನ್ನ ಕಲ್ತು ಮೇಲ್ ಬಂದ್ವಿ. ಇನ್ನೊಬ್ರ ಹತ್ರ ನಮ್ರತೆಯಿಂದ ಕೇಳೋದು, ಸರ್ ಒಂಚೂರು ಸಾಲ ಕೊಡಿ, ನಾನು ವಾಪಸ್ ಕೊಡ್ತೀನಿ, ಅಥವಾ ಸಾಲ ತೀರಿಸದೇ ಇದ್ರೆ ಸಮಾಜದಲ್ಲಿ ನಮಗೆ ಹೆಂಗ್ ಚೀಮಾರಿ ಹಾಕ್ತಾರೆ, ನಾನು ಹೇಗೆ ಸತ್ಯವಾಗಿ ನಡ್ಕೋಬೇಕು, ಅದೆಲ್ಲ ನಾವು ಒಂದೊಂದು ಪಾಠ ಕಲಿತಾ ಬಂದಿದ್ದು. ಸೊ ಫಿಲಾಸಫಿ ಖಂಡಿತ ಹೆಲ್ಪ್ ಮಾಡುತ್ತೆ ಮನುಷ್ಯನಿಗೆ. ನಿಜ. ಆದರೆ ರಾಜಕೀಯ ವ್ಯಕ್ತಿಗಳನ್ನ ಈಗಿನ ಸಿಚುವೇಶನ್ ನೋಡಿದಾಗ ಧರ್ಮದ ನಡುವೆ
ಜಗಳ ತಂದಿಡ್ತಾರೆ, ಜಾತಿಗಳ ನಡುವೆ ಧರ್ಮ ತಂದಿಡ್ತಾರೆ, ಅವರೆಲ್ಲ ಇದೆಲ್ಲ ಫಿಲಾಸಫಿ ಅಂತ ಹೆಂಗ್ ಹೇಳ್ತೀರಿ? ಅವ್ರಿಲ್ಲ. ಅದಕ್ಕೆ ನೀವು ನಿಜವಾದ ಫಿಲಾಸಫಿ ಕಲ್ತ್ಕೊಂಡ್ರೆ ಜಾತಿನೇ ಬರಲ್ಲ. ಎಲ್ಲಾ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ ಎಂದಾಗ ನೀವು ಯಾರನ್ನೂ ದ್ವೇಷಿಸೋಂಗೂ ಇಲ್ಲ. ಈಗ ಒಂದ್ ಕಂಪನಿ ಸಿಇಒ ಅಜೀಂ ಪ್ರೇಮ್ಜಿ ಅವರಿದ್ದಾರೆ, ವಿಪ್ರೋದವರು. ಒಂದು ಕಂಪ್ನಿ ಸಿಇಒ ನಮ್ಮ ನಾರಾಯಣ ಮೂರ್ತಿ ಅವರಿದ್ದಾರೆ. ನಾನು ನಿನ್ಕಂಡ್ರಾಗಲ್ಲ ನನ್ಕಂಡ್ರಾಗಲ್ಲ ಅಂತ ಹೋರಾಟ ಮಾಡಕ್ಕಾಗತ್ತಾ? ರಾಮಾಯಣನ ತುಳಸಿದಾಸ್ ಅವರು ಬರ್ದಿದ್ದಾರೆ, ವಾಲ್ಮೀಕಿ ಅವರು ಬರ್ದಿದ್ದಾರೆ. ಅವರಿಬ್ರು ಕಿತ್ತಾಡಕ್ಕಾಗತ್ತಾ? ಹಂಗೆ ನಿಜವಾದ ಫಿಲಾಸಫಿನ, ನಿಜವಾದ ಅಧ್ಯಾತ್ಮನ ತಿಳ್ಕೊಂಡಂತ ವ್ಯಕ್ತಿಗಳು ಯಾರನ್ನು ಮೊದಲನೇದಾಗಿ ಇಲ್ ಟ್ರೀಟ್ ಮಾಡಲ್ಲ, ಅಂದ್ರೆ ಲೋ ಲೆವೆಲ್ ಅಲ್ಲಿ ಟ್ರೀಟ್ ಮಾಡಲ್ಲ. ನೀನು ಬಡವ ಶ್ರೀಮಂತ ಅಂತಾನೂ ಕಾಣಲ್ಲ. ನಿನ್ನ ಜಾತಿಗಳಲ್ಲಿ ಜಾತಿ ಗಣನೆ ಮಾಡಿ ಗುರುತಿಸೋದು ಇಲ್ಲ. ಇದೇನಂದ್ರೆ ಸಾಮಾಜಿಕ ಪದ್ಧತಿಲಿ ನಮಗೆ ಲೇಬಲ್ಲು, ನಮ್ಮ ಕೆಲಸ ಮಾಡೋದಕ್ಕಾಗಿ ವಿಂಗಡಿಸಿದಾಗ ಅದೊಂದು ಲೇಬಲ್ ಹಾಕಿ ಈ ಇವ್ರು ಜಾಸ್ತಿ ಇದ್ದಾರೆ, ಆ ಸಮುದಾಯ ಜಾಸ್ತಿ, ಈ ಸಮುದಾಯ ಜಾಸ್ತಿ ಇದ್ದಾರೆ ಅಂತ ಲೇಬಲ್ಗಳು ಹಾಕ್ತಾರೆ. ಆಕ್ಚುಲಿ ಇವನ್ ನಮ್ಗಳಿಗೂ ಸರ್ನೇಮ್ ಎಲ್ಲ ಬಂದಿರೋದು ನಮ್ಮ ತಾತ ಮುತ್ತಾತನ ಕಾಲಗಳಿಂದ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪ್ರೊಡ್ಯೂಸರ್ಗೆ ನಾರಾಯಣ ಹೊಸಮನೆ ಅಂತಿದೆ. ನಾರ್ತ್ ಕರ್ನಾಟಕಕ್ಕೆಲ್ಲ ಹೋದ್ರೆ ಒಂದು ಮೂಲಿ ಮನೆ ಅಂತಿಡೋರು, ಹೊಸಮನೆ ಅಂತಿಡೋರು, ಇನ್ನೊಂದಿಡೋರು. ಈಗ ನನಗೆ ಅಯ್ಯರ್ ಅಂತ ಇದೆ. ಅದು ನಮ್ ಜಾತಿ ಅಂತಲ್ಲ, ನನ್ನ ಕುಟುಂಬದ ಒಂದು ಹೆಮ್ಮೆ. ಇವಾಗ ಮಹಾತ್ಮ ಗಾಂಧೀಜಿ ಅವ್ರಿಗೆ ಗಾಂಧೀಜಿ ಅಂತ ನಾವು ಹೇಳ್ತೀವಿ. ಅವ್ರವರ ಕುಟುಂಬದ ಒಂದು ಸರ್ನೇಮ್ ಅನ್ನ ಅವ್ರು ತಗೊಂಡ್ಬಂದಿರ್ತಾರೆ. ನನ್ ಕೆಲ್ಸ ನಾ ಮಾಡ್ತೀವಿ. ಇವಾಗ ನಮ್ ತಾತ ಮುತ್ತಾತಂದ್ರು ಪುರೋಹಿತರೇ ಆಗಿದ್ರು ಅಂತ ನಾನೇನ್ ಪುರೋಹಿತೆ ಅಲ್ವಲ್ಲ. ನಾನ್ ವೆಬ್ ಡಿಸೈನರ್ ಆಗಿದ್ದೆ, ನಾನು ಫಿಲಮ್ ಇಂಡಸ್ಟ್ರಿಲಿ ಇದೀನಿ. ನಮ್ ತಾತ ಫಿಲಮ್ ಇಂಡಸ್ಟ್ರಿಲಿ ಇರ್ಲಿಲ್ಲ, ನಾನು ಇರಬಾರ್ದು ಅಂತಿಲ್ವಲ್ಲ. ಕೆಲ್ಸಕ್ಕಾಗಿ ನಾವು ಕರ್ಮ ಮುಗಿಸ್ಕೊಳ್ಳೋದಕ್ಕೆ ಆಧುನಿಕ ಯುಗದಲ್ಲಿ ಒಂದೊಂದೇ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿ ಜಾತಿ ಅನ್ನೋದು ಬರೋದೇ ಇಲ್ಲ. ರೂಪಾಯಿಯರವರಿಗೆ ಆಧ್ಯಾತ್ಮದ ಬಗ್ಗೆ ಮತ್ತು ರಾಜಕಾರಣದ ಬಗ್ಗೆ ಸ್ಪಷ್ಟತೆ ಇದೆಯಾ? ಖಂಡಿತ ಇದೆ ಸರ್, ಖಂಡಿತ. ನಾನು ಇಡೀ ಕರ್ನಾಟಕದಲ್ಲಿ, ಅಂದರೆ ಅದು ಅಕಾಡೆಮಿಕ್ ಎಜುಕೇಷನ್ ಒಂದು ಬಿಡಿ, ಇಡೀ ರಾಜ್ಯದಲ್ಲಿ ನಾನು ಫಿಲಾಸಫಿನೇ ಬೇಕು ಅಂತ ಮಿನಿಸ್ಟ್ರಿಗೆ ಹೇಳಿ ಡಿಪಾರ್ಟ್ಮೆಂಟ್ನ ಓಪನ್ ಮಾಡಿಸಿ ನಾವು ಒಬ್ಬಳೇ ಸ್ಟೂಡೆಂಟ್, ಅದು ಕೂಡ ಎಲ್ಲ ನ್ಯೂಸಲ್ಲಿ ಬಂತು. ನನಗೆ ಅದೇ ಓದಬೇಕು ಅನ್ನೋ ಕ್ಲಾರಿಟಿ ಇದ್ದಿದ್ದಕ್ಕೆ ನಾ ಹಠ ತೊಟ್ಟು ಬಿಡು ನಂಗೆ ಡಿಪಾರ್ಟ್ಮೆಂಟೇ ಇಲ್ಲ, ನಾನು ಬೇರೆಯವ್ರ ಥರ ಬೇರೆ ಓದ್ಕೊಂಡ್ಬಿಡೋಣ, ಪೇಪರ್ ಸರ್ಟಿಫಿಕೇಟ್ ತಾನೆ ಅಂತ ಸುಮ್ಮನೆ ಇದ್ಬಿಡ್ಬೋದಿತ್ತು. ನನಗೆ ನನ್ನ ಬಗ್ಗೆ ಕ್ಲಾರಿಟಿ ಇತ್ತು. ಐ ವಾಂಟ್ ದಟ್. ಅದ್ರಲ್ಲಿ ಏನಿದೆ ನಾನು ನೋಡಬೇಕು, ಆಮೇಲೆ ಅದರಲ್ಲೇ ನಾನು ಮುಂದುವರ್ಕೊಂಡು ಹೋಗಬೇಕು ಅನ್ನೋದಿತ್ತು. ಅದನ್ನ ಹೇಗೆ ನಾನು ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಿತ್ತು. ಈ ಮಿತ್ ಇಟ್ಕೊಂಡಿದಾರಲ್ಲ, ಫಿಲಾಸಫರ್ ಆದವರು ಫಿಲಮ್ ಇಂಡಸ್ಟ್ರಿಲಿ ಇರೋಕ್ಕಾಗಲ್ಲ, ಮಾಡರ್ನ್ ಆಗಿರೋಕ್ಕಾಗಲ್ಲ, ರಾಜಕೀಯ ಇದನ್ನೆಲ್ಲ ಹೋಗ್ಲಾಡ್ಸೋದಕ್ಕೇನೆ. ಹಾಗೆಲ್ಲ ಏನಿರಲ್ಲ. ನಾನು ಚಾಣಕ್ಯರದೇನೆ ಮೊದಲು ಹೇಳಿದ್ನಲ್ಲ, ರಾಜನೀತಿನ ಮತ್ತೆ ಅರ್ಥಶಾಸ್ತ್ರವನ್ನ ಕೊಟ್ಟು ಮತ್ತೆ ನಮ್ಗೆಲ್ಲ ಹೇಳ್ಕೊಟ್ಟಂಥವ್ರು, ಮತ್ತೆ ರಾಜ್ಯವನ್ನ ಯಾರು ನೋಡ್ಕೊಂತಾನೋ ಜನತೆಯ ಏಳಿಗೆಗಾಗಿ ಅವನು ರಾಜ್ಯದ ಹೊರಗೆ ಒಂದು ಗುಡಿಸ್ಲಲ್ಲಿ ಇರಬೇಕು, ಜನರೆಲ್ಲ ಅರಮನೆಯಲ್ಲಿ ಇರಬೇಕು ಅನ್ನೋ ನೀತಿನ ಹೇಳದಂತ ಚಾಣಕ್ಯನ್ ಫಿಲಾಸಫಿಕಲಿನೇ ಹೇಳಿದ್ದದು. ನನ್ನ ಕರ್ತವ್ಯ ನಾ ಮಾಡಿದೆ, ನಾನೊಂದು ಗುಡಿಸ್ಲಲ್ಲಿ ಇದ್ರೂ ನಾನು ನೆಮ್ಮದಿಯಾಗಿರ್ತೀನಿ, ಜನರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಬೇಕು ಅನ್ನೋದನ್ನ. ಸೊ ನನಗೆ ಎಲ್ಲದ್ರಲ್ಲೂ ಕ್ಲಾರಿಟಿ ಇದೆ. ನಾನು ರಾಜನೀತಿಗೆ ಬರ್ತಾ ಇರೋದು ಏನಕ್ಕೆ, ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಾವು ಮೊದಲಿಂದ ನೀವು ನೋಡ್ಕೊಂಡು ಹೋದ್ರೆ, ನಾನು ಹೇಳ್ದಂಗೆ ನಾನು ಟ್ರಸ್ಟ್ ಓಪನ್ ಮಾಡಿ 22 ವರ್ಷ ಆಯಿತು. ನಾನು ಸುಮ್ಮನೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ಕೊಂಡು ಬಿಡು ನಂಗೆ ಸಂಬಳ ಬರುತ್ತೆ ಆರಾಮಾಗಿದ್ಬಿಡೋಣ ಅಂತ ಇದ್ದು ಬಿಡ್ಬೋದಿತ್ತು. ಇವತ್ತಿಗೆ ನಾವು ಹೋದ್ರು ಹೇಳ್ತಾರೆ, ಮೇಡಮ್ ಜಿ ಆಪ್ ಅಚ್ಚೆ ರಹ ಸಕ್ತೆ ಹೇನಾ ಚುಪ್ಕೆ ವೈ ಡು ಯು ವಾಂಟ್ ಟು ಕಮ್ ಹಿಯರ್ ಅಂತ. ಅಂತೆ ಸರ್ ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ರೆ ಯಾರು ಬರ್ತಾರೆ ಅವಾಗ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ನನ್ನ ದೇಶ ನಾನು ಕೆಲಸ ಮಾಡಿ ತೋರಿಸ್ಲೇಬೇಕು. ಅದನ್ನ ದುಡ್ಡಿಗಾಗಿ ಅಲ್ಲ, ಹೆಸರಿಗಾಗಿ ಅಂತಲ್ಲ. ಇದು ನನ್ನೊಳಗಡೆ ಇರೋ ಇನ್ನರ್ ಎನರ್ಜಿ ನನಗೆ ಅದನ್ನ ಮಾಡು ಅಂತ ತಳ್ತಿದೆ, ಪುಷ್ ಮಾಡ್ತಿದೆ. ಈಗ ಎಲ್ಲರೂ ಎಲ್ಲಾ ಫೀಲ್ಡ್ಗೂ ಹೋಗಲ್ಲ. ಕೆಲವರು ಇಂಡಸ್ಟ್ರಿಲೆಲ್ಲೋ ಕೆಲಸ ಮಾಡ್ತಾರೆ, ಕೆಲವರೆಲ್ಲೋ ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಆರ್ಮಿಲಿ ಕೆಲಸ ಮಾಡ್ತಾರೆ, ಕೆಲವರು ಶಿಪ್ ಅಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಡಾಕ್ಟರ್ಗಳಾಗಿರ್ತಾರೆ. ಸೊ ನಮ್ಮೊಳಗಿರುವ ಎನರ್ಜಿ ನಮ್ಮನ್ನ ಪುಷ್ ಮಾಡುತ್ತೆ, ನೀ ಇದೇ ಮಾಡೋದು. ಕೆಲವರು ಲಾಯರ್ ಆಗ್ಬೇಕು, ಅದೇ ಪುಷ್ ಮಾಡಿರುತ್ತೆ, ನೀ ಲಾಯರ್ ಆಗು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.